ಎಲ್ಲ ದೇವ ಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು. ಪ್ರಿಯ ದೇವ ಮಕ್ಕಳೇ, ಹೇಗಿದ್ದೀರಿ? ನಾನು ನಂಬ್ತೇನೆ ದೇವರು ನಿಮ್ಮನ್ನು ಉತ್ತಮವಾಗಿ ಒಳ್ಳೆ ಆರೋಗ್ಯ, ಆಯಸ್ಸು, ಅಭಿವೃದ್ಧಿಯನ್ನು ಕೊಟ್ಟು ತನ್ನ ಸುಚಿತ್ತದಲ್ಲಿ, ತನ್ನ ಮಾರ್ಗದಲ್ಲಿ, ತನ್ನ ವಾಕ್ಯದಲ್ಲಿ ನಿಮ್ಮನ್ನು ನಡೆಸುವವನಾಗಿದ್ದಾನೆಂಬುದಾಗಿ ಕರ್ತನಲ್ಲಿ ಬಲವಾಗಿ ನಂಬುವವನಾಗಿದ್ದೇನೆ. ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್. ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಕ್ಕಳೇ, ನಾನು ಕಳೆದ ದಿನದಿಂದ ಬಹಳಷ್ಟು ವಿಷಯಗಳನ್ನ ಮಾತಾಡ್ತಾ ಬರ್ತಾ ಇದ್ದೇನೆ. ನಾನು ಮಾತಾಡುವಂಥ ವಿಷಯಗಳು ನಿಮ್ಮ ಜೀವಿತದಲ್ಲಿ ದೊಡ್ಡ ಪ್ರಭಾವ, ಪರಿಣಾಮ ಬೀರ್ತದೆ ಎಂಬುದಾಗಿ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ನಿಮಿಷ ನೀವು ನಿಮ್ಮ ಜೀವಿತವನ್ನು ಪರೀಕ್ಷಿಸಿಕೊಳ್ಳುವಂತೆ ಮಾಡುತ್ತದೆ ಎಂಬುದಾಗಿ ನಾನು ಧೈರ್ಯವಾಗಿ ಹೇಳಬಲ್ಲೆ. ನನ್ನ ಸಂದೇಶಗಳು ನಿಮ್ಮ ಹೃದಯಗಳನ್ನು ಕಲಕುವಂಥದ್ದಾಗಿ, ನಿಮ್ಮನ್ನು ನೀವು ಪರೀಕ್ಷಿಸುವಂತೆ, ಪರಿಶೋಧಿಸಿಕೊಳ್ಳುವಂತೆ ಮಾಡುವಂಥದ್ದಾಗಿದೆ ಎಂಬುದಾಗಿ ಯಾವುದೇ ನಿಸ್ಸಂದೇಹವಿಲ್ಲ. ಹಾಗಾಗಿ ನಾನು ಮಾತಾಡುವಂಥ ವಿಷಯಗಳು ಕೊಂಚ ಸಮಯ ನಿಮ್ಮನ್ನು ನೀವು ಕಾದುಕೊಳ್ಳ್ರಿ. ಯಾಕಂದರೆ ನಾನು ನನ್ನ ಅಲ್ಪ ತಿಳುವಳಿಕೆಯಿಂದ, ದೇವರ ಮಹಾಕೃಪೆಯಿಂದ ನಿಮ್ಮ ಮಧ್ಯದಲ್ಲಿ ದೇವರ ಸಂದೇಶವನ್ನು ತರುವವನಾಗಿದ್ದೇನೆ. ಬನ್ನಿ ಈ ದಿನ ಒಂದು ವಿಷಯವನ್ನ ನಾವು ಆಲೋಚನೆ ಮಾಡಿಕೊಳ್ಳಿಕ್ಕಿದ್ದೇವೆ. ಆ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ದೇವರ ಮೇಲಾಣ ನಂಬಿಕೆಗೆ ನೀನೇ ಸಾಕ್ಷಿ. ದೇವರ ಮೇಲಾಣ ನಂಬಿಕೆಗೆ ನೀನೇ ಸಾಕ್ಷಿ ಎಂಬ ವಿಷಯವನ್ನ ಇಂದು ನಾವು ಧ್ಯಾನಿಸಿಕೊಳ್ಳಿಕ್ಕಿದ್ದೇವೆ. ಪ್ರಿಯ ದೇವ ಮಗುವೆ, ನಾವು ಲೋಕವನ್ನು ನೋಡುವಾಗ ಲೋಕದಲ್ಲಿ ತನ್ನದೇ ಆದಂಥ ನಂಬಿಕೆ ಲೋಕದಲ್ಲಿದೆ. ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ. ಇವತ್ತು ಲೋಕ ಪೂರ್ತಿ ಒಂದು ವಿಷಯದ ಮೇಲೆ ತನ್ನ ನಂಬಿಕೆಗಳನ್ನು ಇಟ್ಟಿದೆ. ಜಾಗ್ರತೆ ಕೇಳಿಸ್ಕೊಳ್ರಿ. ಲೋಕವು ತನ್ನ ನಂಬಿಕೆಯನ್ನ ಯಾವುದೋ ಒಂದು ವಿಷಯದಲ್ಲಿ ಇಟ್ಟಿದೆ. ಅದು ಯಾವ ನಂಬಿಕೆ? ತನ್ನ ಮೇಲಾಣ ನಂಬಿಕೆ, ಹಣದ ಮೇಲಾಣ ನಂಬಿಕೆ, ಬಲದ ಮೇಲಾಣ ನಂಬಿಕೆ, ಜ್ಞಾನದ ಮೇಲಾಣ ನಂಬಿಕೆ, ಆಸ್ತಿಯ ಮೇಲಾಣ ನಂಬಿಕೆ, ಅಧಿಕಾರದ ಮೇಲಾಣ ನಂಬಿಕೆ, ಸೌಂದರ್ಯದ ಮೇಲಾಣ ನಂಬಿಕೆ, ಮೋಸದ ಮೇಲಾಣ ನಂಬಿಕೆ, ತನ್ನ ಆಚರಣೆಗಳ ಮೇಲಾಣ ನಂಬಿಕೆ. ನೋಡ್ರಿ, ಲೋಕ ಈ ಎಲ್ಲ ವಿಷಯಗಳ ಮೇಲೆ ತಮ್ಮ ನಂಬಿಕೆಯನ್ನಿಟ್ಟು ಇವು ನಮ್ಮನ್ನ ಕಾಪಾಡ್ತವೆ, ಇವು ನಮ್ಮನ್ನ ನಡೆಸ್ತವೆ, ಇವು ನಮ್ಮನ್ನ ಪೋಷಿಸ್ತವೆ, ಇವು ನಮ್ಮನ್ನ ಯಾವ ಕೊರತೆಗಳು ಬಾರದ ಹಾಗೆ ಮಾಡ್ತವೆ ಎಂಬುದಾಗಿ ನಾನೀಗ ಮೇಲೆ ಹೇಳಿದಂತೆ ಎಲ್ಲಾ ನಂಬಿಕೆಗಳು ಲೋಕದಲ್ಲಿ ಇದ್ದಾವೆ. ಬರೀ ಅಷ್ಟು ಮಾತ್ರವಲ್ಲ, ಇವತ್ತು ಕ್ರೈಸ್ತಿಯ ಲೋಕ ಅನಿಸಿಕೊಳ್ಳುವಂತ ಪ್ರಪಂಚದಲ್ಲಿ, ಇಂದು ಕ್ರೈಸ್ತಿಯ ಲೋಕದಲ್ಲೂ ಸಹ ತಮ್ಮದೇ ಆದಂತ ನಂಬಿಕೆ ಒಳಗೆ ಇಂದು ಜೀವಿಸ್ತಾ ಇದ್ದಾರೆ. ಪ್ರಿಯ ದೇವ ಮಕ್ಕಳೇ, ಬರೀ ಲೋಕದವ್ರು ಮಾತ್ರ ಇಂಥವುಗಳ ಮೇಲೆ ನಂಬಿಕೆ ಇಟ್ಟು ಬದುಕ್ತಾರಂತ ನೀವು ಅಂದ್ಕೊಳಕ್ ಹೋಗ್ಬೇಡ್ರಿ. ಕ್ರೈಸ್ತರು ಸಹ, ಕ್ರೈಸ್ತರನಿಸಿಕೊಳ್ಳುವಂಥವರು ಸಹ ಈ ಮೇಲಾಣ ಇಂಥ ನಂಬಿಕೆಗಳನ್ನ ಅನುಸರಿಸಿ ಇವುಗಳು ನಮ್ಮನ್ನ ಕಾಪಾಡ್ತವೆ, ಇವು ನಮಗೆ ಶಾಶ್ವತ, ಇವು ನಮ್ಮನ್ನ ಎಂದಿಗೂ ಕೈ ಬಿಡೋಲ್ಲ ಅಂತೇಳಿ ನಂಬುವಂತ ಸಾಕಷ್ಟು ನಂಬಿಕೆಗಳಿದ್ದಾವೆ. ಅವುಗಳನ್ನ ಹೇಳಬೇಕಾದ್ರೆ ಸಾವಿರ ಗಟ್ಟಲೆ ಇದ್ದಾವೆ. ಪ್ರಿಯ ದೇವ ಮಕ್ಕಳೇ, ನಾನು ಹೇಳೋದು ಜಾಗ್ರತೆ ಕೇಳಿಸ್ಕೊ. ಲೋಕ ಬೇರೆ ಯಾವುದೋ ಒಂದ್ರ ಮೇಲೆ ನಂಬಿಕೆ ಇಟ್ಟು ಲೋಕ ಹೋಗ್ತಾ ಇದೆ. ಈಗ ಕ್ರೈಸ್ತರನಿಸಿಕೊಳ್ಳುವಂಥವರು ಲೋಕದವರ ಹಾಗೆ ನಂಬಿಕೆಗಳನ್ನ ಅನುಸರಿಸ್ತಾ, ಲೋಕದವರ ಹಾಗೆ ಬೇಡವಾದಂಥ ನಂಬಿಕೆಗಳನ್ನ ಹಿಂಬಾಲಿಸ್ತಾ ಹೋಗ್ತಾ ಇದ್ದಾರೆ. ಈಗ ಇಂದು ನೀವು ಮತ್ತು ನಾನು ಏನಾಗಿದ್ದೇವೆ? ಇಂದು ನಾವು ದೇವರ ಮೇಲಾಣ ನಂಬಿಕೆಯನ್ನ ಲೋಕಕ್ಕೆ ತೋರಿಸುವಂತ ಸಾಕ್ಷಿಗಳಾಗಿದ್ದೇವೆ. ಯಾಕಂದ್ರೆ ಇವತ್ತು ಈ ಎಲ್ಲ ನಂಬಿಕೆಗಳಿದಾವೆ. ಲೋಕದಲ್ಲಿ ತನ್ನ ಮೇಲಾಣ ನಂಬಿಕೆ ಇದೆ, ಲೋಕದಲ್ಲಿ ಹಣದ ಮೇಲಾಣ ನಂಬಿಕೆ ಇದೆ, ಲೋಕದಲ್ಲಿ ಬಲದ ಮೇಲಾಣ ನಂಬಿಕೆ ಇದೆ, ಲೋಕದಲ್ಲಿ ಆಸ್ತಿಯ ಮೇಲಾಣ ನಂಬಿಕೆ ಇದೆ, ಲೋಕದಲ್ಲಿ ಐಶ್ವರ್ಯದ ಮೇಲಾಣ ನಂಬಿಕೆ ಇದೆ, ಲೋಕದಲ್ಲಿ ಸೌಂದರ್ಯದ ಮೇಲಾಣ ನಂಬಿಕೆ ಇದೆ, ಲೋಕದಲ್ಲಿ ತನ್ನ ಮೋಸದ ಮೇಲಾಣ ನಂಬಿಕೆ ಇದೆ, ಲೋಕದಲ್ಲಿ ತನ್ನ ಆಚರಣೆ ಸಂಪ್ರದಾಯಗಳ ಮೇಲೆ ನಂಬಿಕೆ ಇದೆ. ಅದನ್ನೇ ಹಾಗೆ ಕ್ರೈಸ್ತಿಯ ಲೋಕದಲ್ಲಿ ಬಹಳಷ್ಟು ಜನರು ಅನುಸರಿಸ್ತಾ ಇದ್ದಾರೆ. ಈಗ ಕ್ರೈಸ್ತಿಯ ಲೋಕ ಅನಿಸಿಕೊಳ್ಳುವಂಥದ್ದು ಮತ್ತು ಲೌಕಿಕ ಲೋಕ ಅನಿಸಿಕೊಳ್ಳುವಂಥ ಸ್ಥಳದಲ್ಲಿ ಈ ಎಲ್ಲ ನಂಬಿಕೆಗಳಿದ್ದಾವೆ. ಹಾಗಾದ್ರೆ ಇವತ್ತು ದೇವರ ನಂಬಿದಂತ ನೀನು ಮತ್ತು ನಾನು, ರಕ್ಷಣೆ ಹೊಂದಿ ವಿಶ್ವಾಸಿಗಳಂತ ನೀವು ಮತ್ತು ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ. ಕ್ರೈಸ್ತರು ಬೇರೆ,
ರಕ್ಷಣೆ ಹೊಂದಿ ಕ್ರಿಸ್ತನನ್ನು ಹಿಂಬಾಲಿಸುವಂತ ಕ್ರೈಸ್ತರು ಬೇರೆ. ಈಗ ಕ್ರಿಸ್ತನ ರಕ್ಷಣೆ ಹೊಂದಿ ಕ್ರಿಸ್ತನ ವಿಶ್ವಾಸಿ ಆದಂತ ನಿನ್ನ ಮತ್ತು ನನ್ನ ಜವಾಬ್ದಾರಿ ಏನ್ ಗೊತ್ತಾ? ಇವತ್ತು ದೇವರ ಮೇಲಾಣ ನಂಬಿಕೆಯನ್ನ ಲೋಕದಲ್ಲಿ ಸಾಬೀತುಪಡಿಸುವಂಥದ್ದು. ಇವತ್ತು ದೇವರ ಮೇಲೆ ನಂಬಿಕೆ ಇಟ್ರೆ ಏನೂ ಸಿಗಲ್ಲ, ದೇವರ ಮೇಲೆ ನಂಬಿಕೆ ಇಟ್ರೆ ಏನೂ ಆಗಲ್ಲ. ನಾವು ಕೆಲಸಕ್ಕೆ ಹೋದ್ರೆ ಎಲ್ಲ ಬರ್ತದೆ, ನಾವು ಇನ್ನೊಂದು ಮಾಡಿದ್ರೆ ಎಲ್ಲ ಬರ್ತದೆ, ನಾವು ಅವ್ರ ಹತ್ರ ಹೋದ್ರೆ ಎಲ್ಲ ಬರ್ತದೆ ಅಂದ್ರೆ ಇವತ್ತು ದೇವರಿಂದ ಏನೂ ಬರೋದಿಲ್ಲ. ಲೋಕದಿಂದ ಬೇರೆ 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 ನಂಬಿಕೆಗಳ ಮೇಲೆ ನಂಬಿಕೆ ಇಡೋದ್ರ ಮುಖಾಂತರವಾಗಿ ನಮಗೆಲ್ಲ ಬರ್ತದೆ ಎಂಬುದಾಗಿ ನಂಬುವಂತ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಇವತ್ತು ಎಷ್ಟೋ ವಿಶ್ವಾಸಿಗಳು ಹೀಗೆ ಜೀವಿಸ್ತಾ ಇದ್ದಾರೆ. ವಿಶ್ವಾಸಿಗಳು ಯಾಕ್ರಿ, ಎಷ್ಟೋ ಪಾಸ್ಟರ್ಗಳು ಇಂಥ ನಂಬಿಕೆ ಒಳಗೆ ಜೀವಿಸ್ತಾ ಇದ್ದಾರೆ. ದೇವರು ನಮಗೆಲ್ಲ ಕೊಡಲ್ಲ, ನಾವೇ ಎಲ್ಲ ಮಾಡ್ಕೊಳ್ಬೇಕು, ಅವರು ಅನ್ಯರು ನಂಬಿದ ಹಾಗೆ ನಾವು ನಂಬಬೇಕಂತೇಳಿ ನಂಬುವಂತ ಅನೇಕ ಕ್ರೈಸ್ತ ಬೋಧಕರು, ಅನೇಕ ಸಭಾಪಾಲಕರನ್ನ ನಾನು ನನ್ನ ಜೀವನದಲ್ಲಿ ನೋಡಿದ್ದೇನೆ. ಪ್ರಿಯ ದೇವ ಮಗ್ಬೆ, ಹಾಗಾದ್ರೆ ಇವತ್ತು ನಿನಗೂ ಮತ್ತು ನನಗೂ ಒಂದು ಸವಾಲಿದೆ. ಏನಂದ್ರೆ, ದೇವರ ಮೇಲಾಣ ನಂಬಿಕೆ ಇಲ್ಲದಿರುವಂತ ಲೋಕದಲ್ಲಿ ದೇವರ ಮೇಲಾಣ ನಂಬಿಕೆಯನ್ನ ತೋರಿಸೋದು. ದೇವರು ಏನು ಬೇಕಾದರೂ ಮಾಡಬಲ್ಲ. ತನ್ನ ಮೇಲೆ ನಂಬಿಕೆ ಇಟ್ಟವರು, ತನ್ನನ್ನ ಆತುಕೊಂಡವರು, ತನ್ನ ಮೇಲೆ ನಿಂತವರು ಎಂದೆಂದಿಗೂ ಸಹ ಸೋಲಲ್ಲ, ನಾಚಿಕೆ ಪಡಲ್ಲ, ಅವರಿಗೆ ಎಲ್ಲವನ್ನು ಕೊಡಬಲ್ಲನು ಎಂಬುದಾಗಿ ಲೋಕಕ್ಕೆ ಸಾಕ್ಷಿ ಕೊಡುವಂತ ದೇವರ ಮಕ್ಕಳು ನೀನು ಮತ್ತು ನಾನು ಆಗ್ಬೇಕಾಗಿದೆ. ಇವತ್ತು ಪ್ರಿಯ ದೇವ ಮಗುವೆ, ಬರ್ತೀಯ? ಲೋಕಕ್ಕೆ ಇವತ್ತು ನಾವು ಕ್ರಿಸ್ತ ನಂಬಿಕೆಯನ್ನು ತೋರಿಸೋದಕ್ಕೋಸ್ಕರ ನಾನು ದೇವರ ಮೇಲಾಣ ನಂಬಿಕೆಯನ್ನು ಇಟ್ಕೊಂಡಿದ್ದೇನೆ, ನಾನು ದೇವರ ಮೇಲಾಣ ನಂಬಿಕೆ ಇಟ್ಟು ಬದುಕ್ತಾ ಇದ್ದೇನೆ ಅಂತೇಳಿ ಲೋಕಕ್ಕೆ ತೋರಿಸುವಂತ ಆ ವಿಶ್ವಾಸಿ ಆಗ್ಲಿಕ್ಕೆ ನೀನು ಮತ್ತು ನಾನು ಆಗ್ಲಿಕ್ಕೆ ಬರ್ತೀರಾ ಇವತ್ತು? ಪ್ರಿಯ ದೇವ ಮಗುವೆ, ನಾವು 3 ವಿಷಯದಲ್ಲಿ ನಂಬಿಕೆಯನ್ನ ತೋರಿಸ್ಬೇಕು. 3 ಕ್ಷೇತ್ರಗಳಲ್ಲಿ ನಮ್ಮ ಜೀವಿತ ಕಾಲವೆಲ್ಲ ನಾವು ನಂಬಿಕೆಯನ್ನು ತೋರಿಸ್ಬೇಕು. ಒಂದನೇದು ನಮ್ಮ ನಿತ್ಯ ಜೀವ. ನಮ್ಮ ನಿತ್ಯ ಜೀವಕ್ಕಾಗಿ ನಮ್ಮ ನಂಬಿಕೆ ದೃಢವಾಗಿರಬೇಕು. ನಾವು ಎಂದಿಗೂ ಸಹ ಪರಲೋಕಕ್ಕೆ ಹೋಗುವಂತವರು ಎಂಬುದಾಗಿ. ಪರಲೋಕದ ನಿರೀಕ್ಷೆ ನಂಬಿಕೆಗಳಲ್ಲಿ ಕ್ರೈಸ್ತರು ಅಂದ್ರೆ ರಕ್ಷಣೆ ಹೊಂದಿದ ವಿಶ್ವಾಸಿ ಮಾತ್ರವೇ ಜೀವಿಸಲಿಕ್ಕೆ ಸಾಧ್ಯ. ರಕ್ಷಣೆ ಇಲ್ಲದಿರುವಂತ ಕ್ರೈಸ್ತರಾಗಿರ್ಬಹುದು, ರಕ್ಷಣೆ ಅಥವಾ ಕ್ರೈಸ್ತತ್ವ ಗೊತ್ತಿಲ್ಲದಿರುವಂತ ಅನ್ಯ ಜನಾಂಗ ಆಗಿರ್ಬೋದು, ಅವರಿಗೆ ಯಾವುದೇ ನಿರೀಕ್ಷೆ ಇಲ್ಲ. ಹಾಗಾಗಿ ಮೊದಲನೇದಾಗಿ ನಿತ್ಯ ಜೀವದ ನಂಬಿಕೆ ನಮ್ಮೊಳಗಿರ್ಬೇಕು. ಎರಡನೇದಾಗಿ ನಮ್ಮ ಕಷ್ಟಗಳಲ್ಲೂ ಸಹ ನಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಬೇಕು. ಎಷ್ಟೇ ಹೋರಾಟಗಳು ಬರಲಿ, ಎಷ್ಟೇ ಕಣ್ಣೀರು ಬರಲಿ, ಎಷ್ಟೇ ಸಮಸ್ಯೆಗಳು ಬರಲಿ, ಅವೆಲ್ಲವುಗಳ ನಡುವೆ ನಾವು ನಂಬಿಕೆಯನ್ನು ಕಾಪಾಡಿಕೊಳ್ಬೇಕು. ಪ್ರಿಯ ದೇವ ಮಗುವೆ, ಮೂರನೇದಾಗಿ ನಾವು ಲೋಕಕ್ಕೆ ತೋರಿಸಬೇಕಂತ ಬಹು ಪ್ರಾಮುಖ್ಯವಾದಂತ ವಿಷಯ, ದೇವರು ತನ್ನ ಮೇಲೆ ನಂಬಿಕೆ ಇಟ್ಟವರಿಗೆ ಏನು ಬೇಕಾದರೂ ಮಾಡಬಲ್ಲ ಎಂಬ ಆ ನಂಬಿಕೆಯನ್ನ ನಾವು ಲೋಕಕ್ಕೆ ತೋರಿಸಬೇಕಾಗಿದೆ. ಪ್ರಿಯ ದೇವ ಮಗುವೆ, ಇಂದು ನಾನು ನಿತ್ಯ ಜೀವವನ್ನ ನಂಬೋದ್ರ ಮುಖಾಂತರವಾಗಿ ಲೋಕಕ್ಕೆ ಸಾಕ್ಷಿ ಕೊಡಬೇಕಾಗಿದೆ. ನಾನು ನನ್ನ ಕಷ್ಟಗಳು ಬಂದಾಗ ನಾನು ನಂಬಿಕೆಯೊಳಗೆ ನಿಂತ್ಕೊಂಡು ನಾನು ಲೋಕಕ್ಕೆ ಸಾಕ್ಷಿ ಕೊಡಬೇಕಾಗಿದೆ. ನಾನು ಇವತ್ತು ದೇವರು ಏನ್ ಬೇಕಾದ್ರೂ ಕೊಡಬಲ್ಲ ಅಂತೇಳಿ ದೇವರಿಂದ ಹೊಂದ್ಕೊಂಡು ಲೋಕಕ್ಕೆ ಸಾಕ್ಷಿ ಕೊಡಬೇಕಾಗಿದೆ. ಪ್ರಿಯ ದೇವ ಮಗುವೆ, ನೀನ್ ನಂಬಿಕೆ ಇಟ್ಟಾಗ ನಿನಗೆ ಬರುವಂತ ವಿಷಯಗಳು ತಡ ಆಗ್ಬಹುದು, ನಿನಗೆ ಮೇ ಬಿ ತಡ ಆಗ್ಬಹುದು. ಲೋಕದವುಗಳ ಮೇಲೆ ನಂಬಿಕೆ ಇಟ್ಟಂತವ್ರಿಗೆ ಬೇಗನೆ ಸಿಗಬಹುದು. ಯಾಕ್ರಿ, ನಿನ್ನ ಮುಂದೆ ಇರುವಂತ ಆತ್ಮಿಕರು ಅನಿಸ್ಕೊಳ್ಳುವಂತವ್ರು, ವಿಶ್ವಾಸಗಳು ಅನಿಸ್ಕೊಳ್ಳುವಂತವ್ರಿಗೆ ಬೇಗನೆ ಸಿಗ್ಬಹುದು. ನಿನಗೆ ಯಾವುದು ಸಿಗ್ಲಿಕ್ಕಿಲ್ಲ. ನೀನು ದೇವ್ರ ನಂಬಿಕೊಂಡು ದೇವ್ರಿಗೋಸ್ಕರ ಕಾಯ್ತಿದ್ದಾಗ ನಿನಗೆ ತಡವಾಗಬಹುದು. ಆದ್ರೆ ಕೇಳಿಸ್ಕೋ, ಅವರಿಗೆ ಬೇಗನೆ ಸಿಕ್ಕಿರ್ಬೋದು, ಅದು ಬೇಗನೆ ಹೊರಟು ಹೋಗ್ತದೆ. ಆದ್ರೆ ನಿನಗೆ ತಡವಾಗಿ ಬಂದ್ರು ಸಹ ವಿಶೇಷವಾದನ್ನ ದೇವರು ಕೊಡ್ಲಿಕ್ಕಿದ್ದಾನೆ. ಪ್ರಿಯ ದೇವ ಮಗುವೆ, ನಾವಿವತ್ತು ಲೋಕದಲ್ಲಿ ದೇವರ ಮೇಲಾಣ ಸಾಕ್ಷಿನ ಸಾರಬೇಕಾಗಿದೆ. ದೇವರ ಮೇಲೆ ನಂಬಿಕೆ ಇಟ್ಟು ಬದುಕಬಹುದು, ದೇವರ ಮೇಲೆ ನಂಬಿಕೆ ಇಟ್ಟು ಜಯಿಸಬಹುದು, ದೇವರ ಮೇಲೆ ನಂಬಿಕೆ ಇಟ್ಟು ಏನ್ ಬೇಕಾದ್ರೂ ಹೊಂದ್ಕೊಳ್ಬಹುದು, ದೇವರ ಮೇಲೆ ನಂಬಿಕೆ ಇಟ್ಟು ನಾವ್ ಏನ್ ಬೇಕಾದ್ರೂ ಆಗ್ಬಹುದು ಅಂತ ಹೇಳಿ ನಾವು ಲೋಕಕ್ಕೆ ಸಾರಬೇಕಾದ ಸಾಕ್ಷಿಗಳಾಗಿದ್ದೇವೆ. ಪ್ರಿಯ ದೇವ ಮಗುವೆ, ನನ್ನ ಜೀವನದಲ್ಲಿ ನಾನು ದೇವರ ಮೇಲೆ ನಂಬಿಕೆ ಇಟ್ಟಾಗ ಬಹಳಷ್ಟು ಜನರನ್ನ ಬಿಟ್ಟು ಹೋದ್ರು, ನನ್ನ ಸ್ವಂತದವರನ್ನ ಬಿಟ್ಟು ಹೋದ್ರು, ನನ್ನ ಬಂಧುಗಳನ್ನ ಬಿಟ್ಟು ಹೋದ್ರು, ನನ್ನ ಕುಟುಂಬದವರನ್ನ ಬಿಟ್ಟು ಹೋದ್ರು. ಯಾಕಂತ ಹೇಳಿದ್ರೆ ನಾನು ಇಟ್ಟಂತ ದೇವರ ಮೇಲಾಣ ನಂಬಿಕೆ. ಮೇ ಬಿ ನೀವು ದೇವರ ಮೇಲೆ ನಂಬಿಕೆ ಇಟ್ಟಾಗ ನಿಮ್ಮ ಸ್ವಂತದವ್ರು ನಿಮ್ಮನ್ನ ಬಿಟ್ಟು ಹೋಗ್ಬೋದು, ನಿಮ್ಮ ಪ್ರೀತಿ ಪಾತ್ರ ನಿಮ್ಮನ್ನ ಬಿಟ್ಟು ಹೋಗ್ಬೋದು. ಯಾಕ್ರಿ, ನಿಮ್ಮ ಹತ್ರ ಏನು ಇಲ್ದಿದ್ದಾಗ ನಿಮ್ಮನ್ನ ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸ್ತೀನಿ ಅಂತ ಹೇಳಿದವರು ಸಹ ನಿಮ್ಮನ್ನ ಬಿಟ್ಟು ಹೋಗ್ಬೋದು. ಆದ್ರೆ ಕೇಳಿಸ್ಕೋ, ದೇವರು ದೊಡ್ಡದನ್ನು ನಿನ್ನ ಜೀವಿತದಲ್ಲಿ ಕೊಡ್ಲಿಕ್ಕಿದ್ದಾನೆ, ದೊಡ್ಡದನ್ನು ಮಾಡ್ಲಿಕ್ಕಿದ್ದಾನೆ. ಹಾಗಾಗಿ ನಂಬಿಕೆಗೆ ತಿರುಗು, ನಂಬಿಕೆಗೆ ಬಾ, ನಂಬಿಕೆ ನಿತ್ಕೋ, ನಂಬಿಕೆ ಒಳಗೆ ರಿಸ್ಟೋರ್ ಆಗು. ನಂಬಿಕೆಯಿಂದ ಲೋಕಕ್ಕೆ ನೀನು ಮತ್ತು ನಾನು ಸಾಕ್ಷಿಗಳಾಗಬೇಕಾಗಿದೆ. ಪ್ರಿಯ ದೇವ ಮಗುವೆ, ದೇವರು ನಮ್ಮನ್ನ ಅದಕ್ಕಾಗಿ ಕರೆದಿದ್ದಾನೆ, ಇದನ್ನು ಮರಿಬೇಡ. ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ್ರಿ. ಪ್ರೀತಿ ಉಳ್ಳ ಸ್ವರ್ಗೀಯ ತಂದೆಯಾದ ದೇವರೇ,
ನಿನ್ನ ಮಕ್ಕಳು ನಿನ್ನ ಮೇಲೆ ನಂಬಿಕೆಟ್ಟು ಬದುಕುವಂತೆ, ನಿನ್ನ ಮೇಲೆ ನಂಬಿಕೆಟ್ಟು ಬದುಕುವವನಿಗೆ ಏನು ಬೇಕಾದರೂ ನೀನು ಕೊಡಬಲ್ಲ ಎಂಬುದಾಗಿ ಲೋಕಕ್ಕೆ ಸಾಕ್ಷಿ ಕೊಡುವಂತೆ ನಿನ್ನ ಮಕ್ಕಳನ್ನ ನಡೆಸು ಪರಿಶುದ್ಧಾತ್ಮನೇ. ನಿನ್ನ ಮಕ್ಕಳು ನಿನ್ನ ಮೇಲೆ ನಂಬಿಕೆ ಇಟ್ಟು ಎಲ್ಲವನ್ನ ಪಡ್ಕೊಂಡು ಲೋಕಕ್ಕೆ ನಿನ್ನ ಮೇಲೆ ನಂಬಿಕೆ ಇಡಲಿಕ್ಕೆ ಮಾರ್ಗ ಮಾಡಿಕೊಡ್ಲಿಕ್ಕೆ ನಿನ್ನ ಮಕ್ಕಳು ನಡೆಸು ಪರಿಶುದ್ಧನೇ. ಅವರ ಜೀವನದಲ್ಲಿ ಎಲ್ಲ ಹೋರಾಟಗಳನ್ನ, ಗೊಂದಲಗಳನ್ನ, ಗಲಿಬಿಲಿಗಳನ್ನ ಎಲ್ಲವನ್ನು ತೆಗೆದಾಕು. ಅವರ ಆತ್ಮಿಕ ಜೀವಿತವನ್ನು ಸದೃಢಪಡಿಸು. ನಿನ್ನ ಮಹಿಮೆಗಾಗಿ ಎಬ್ಬಿಸಬೇಕೆಂಬ ಹೇಳಿ ಯೇಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನ ಆಶೀರ್ವದಿಸಲಿ.